ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ನಾನೊಂದು ಕೇಸ್ನ ಹ್ಯಾಂಡ್ಲ್ ಮಾಡ್ತಾಯಿದ್ದೆ. ನಿಮಗೇನಾದರೂ ಗೊತ್ತಾಯ್ತಾ ಆ ಹುಡುಗಿನ ಯಾರು ಆ ಗುಹೆಯಲ್ಲಿ ಕೊಲೆ ಮಾಡಿದ್ದು ಅಂತ? ಮೇ ಬಿ ನಿಮಗೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ನಾನು ಆ ಕೇಸ್ನ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಆ ಹುಡುಗಿನ ಆ ಗುಹೆಯಲ್ಲಿ ಯಾರು ಕೊಲೆ ಮಾಡಿದ್ದು ಅಂದರೆ ಈ ಸ್ಕಾಟ್. ಅದು ಹೇಗೆ ಅಂದರೆ, ಅವನೇ ಹೇಳಿದ್ದಾನೆ, ನಾನು ಮನುಷ್ಯನ ರೀತಿ ಬದಲಾಗುವ ತೋಳ ಅಂತ. ನಾನು ಗುಹೆಯಲ್ಲಿ ವಾಸಿಸ್ತೀನಿ ಅಂತಲೂ ಹೇಳಿದ್ದ. ಸೊ ಇವನು ಗುಹೆಯಲ್ಲಿ ವಾಸಿಸ್ತಾನೆ ಅಂದರೆ ಆ ಕೊಲೆನ ಇವನೇ ಮಾಡಿರ್ತಾನೆ ಅಲ್ವಾ? ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಆ ಹುಡುಗಿನ ಯಾರು ಕೊಲೆ ಮಾಡಿದ್ದು ಅಂತ. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ನ ಜೊತೆಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದೊಂದು ಪಿಶಾಚಿಗಳ ಕುಟುಂಬ. ಆ ಕುಟುಂಬಕ್ಕೆ ಒಂದು ಪರಿಶುದ್ಧವಾದ ಮನುಷ್ಯನ ರಕ್ತ ಸಿಕ್ಕಿರುತ್ತೆ. ಅದನ್ನು ಯಾರು ಕುಡಿತಾರೋ ಅವರಿಗೆ ಬಹಳ ಶಕ್ತಿ ಬರುತ್ತೆ ಅಂತ ಆ ಮನೆಯ ಹಿರಿಯ ಇದನ್ನು ನಾನೇ ಕುಡಿಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಆದರೆ ಆ ಮನೆಯಲ್ಲಿರೋರು ಯಾರೋ ಒಬ್ಬರು ಆ ರಕ್ತನ ಕುಡಿದ್ಬಿಟ್ಟಿರ್ತಾರೆ. ಅದನ್ನು ಯಾರು ಕುಡಿದಿದ್ದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ. ನಾನೀಗ ಒಬ್ಬೊಬ್ಬರನ್ನೇ ಕರೆದು ಕೇಳಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ಫಸ್ಟು ಅವ್ರ ಹೆಂಡ್ತಿನ ಕೇಳೋಣ. ಮೇಡಮ್, ನೀವು ಕೊನೆಯದಾಗಿ ಯಾವಾಗ ಆ ಗ್ಲಾಸ್ನ ನೋಡಿದ್ರಿ? ಮತ್ತು ಆ ಟೈಮಲ್ಲಿ ನೀವೇನು ಮಾಡ್ತಾಯಿದ್ರಿ? ನಾನು ಕೊನೆಯದಾಗಿ ಅದನ್ನು ಟೇಬಲ್ ಮೇಲೆ ನೋಡಿದ್ದೆ. ಅದಾದಮೇಲೆ ನಾನು ಹಲ್ಲು ಉಜ್ಕೊಳ್ಳೋದಕ್ಕೆ ಬಾತ್ರೂಮಿಗೆ ಹೋಗಿದ್ದೆ. ಅಷ್ಟೇ ನನಗೆ ಗೊತ್ತು. ಅವ್ರ ಬ್ರದರ್ನ ಕೇಳಿ ನೋಡೋಣ. ನೀವು ಆ ಟೈಮಲ್ಲಿ ಏನು ಮಾಡ್ತಾಯಿದ್ರಿ ಸರ್? ನಾನು ಆ ಟೈಮಲ್ಲಿ ಆ ಕಾಫಿನ್ ಬಾಕ್ಸಲ್ಲಿ ಮಲ್ಕೊಂಡಿದ್ದೆ. ಓಕೆ, ಅವ್ರ ಮಗನ ಒಂದ್ಸಲಿ ಕೇಳಿ ನೋಡೋಣ. ಹೇಳಪ್ಪ, ನೀನೇನು ಮಾಡ್ತಾ ಇದ್ದೆ? ನಾನು ಆ ಕಾರಿನ ಜೊತೆ ಆಟ ಆಡ್ತಾ ಇದ್ದೆ. ಓ ಹೌದಾ? ನಿಮಗೇನು ಅನಿಸುತ್ತೆ? ಇವ್ರು 3 ಜನ ಹೇಳ್ತಾ ಇರೋದನ್ನ ನೋಡಿದ್ರೆ ಯಾರು ಆ ರಕ್ತದ ಗ್ಲಾಸನ್ನು ಕುಡಿದಿದ್ದಾರೆ ಅಂತ? ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಯಾರು ಕುಡಿದಿದ್ದಾರೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬೇಗನೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.